ನೆಕ್ಸ್ಟ್ ಕ್ವಶನ್ನು ಫೈಂಡ್ ದ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಈ ಥರ ಕೇಳಿದ್ರೆ ಫಸ್ಟ್ ಏನು ಮಾಡಬೇಕು ನೋಡ್ಕೊಳ್ಳಿ. ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಕೆ ಪವರ್ ಎನ್ ಸೈನ್ ಕಾಸ್ ಬಂದರೆ ಇದರಿಂದಾನೇ ಸ್ಟಾರ್ಟ್ ಮಾಡಿ. ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಕೆ ಪವರ್ ಎನ್ ಇಸ್ ಝೆಡ್ ಬೈ ಝೆಡ್ ಮೈನಸ್ ಕೆ. ಈಗ ಕೆ ಅಂದರೆ ಇ ಪವರ್ ಐ ಡೀಟಾ. ಲೆಟ್ ಯಾವಾಗಲೂ ಕೆ ಈಸ್ ಈಕ್ವಲ್ ಟು ಇ ಪವರ್ ಐ ಡೀಟಾ ತಗೊಳ್ಳಿ. ಇದೇನಾಗುತ್ತೆ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಐ ಡೀಟಾ ಹೋಲ್ ಪವರ್ ಎನ್ ಆಗುತ್ತೆ. ಇಲ್ಲಿ ಝೆಡ್ ಬೈ ಝೆಡ್ ಮೈನಸ್ ಇ ಪವರ್ ಐ ಡೀಟಾ ಆಗುತ್ತೆ. ನೆಕ್ಸ್ಟ್ ಎ ಪವರ್ ಎಮ್ ಹೋಲ್ ಪವರ್ ಎನ್ ಅಂದರೆ ಎ ಪವರ್ ಎಮ್ ಇಂಟು ಎನ್ ಏನಾಯ್ತಿದ್ದು ಝೆಡ್ ಟ್ರಾನ್ಸ್ಫಾರ್ಮ್ ಇ ಪವರ್ ಐ ಎನ್ ಡೀಟಾ ಈಸ್ ಈಕ್ವಲ್ ಟು ಇದಂಗೆ ಇರಲಿ ಝೆಡ್ ಬೈ ಝೆಡ್ ಮೈನಸ್ ಇ ಪವರ್ ಐ ಡೀಟಾ. ಇದು ರ್ಯಾಷನಲೈಸೇಷನ್ ಮಾಡೋದು ಹೆಂಗೆ ಅಂದರೆ ಝೆಡ್ ಮೈನಸ್ ಇ ಪವರ್ ಐ ಡೀಟಾ ಬದಲು ಇ ಪವರ್ ಮೈನಸ್ ಐ ಡೀಟಾ ಬರ್ಕೋಬೇಕು. ಇಲ್ಲೂ ಅಷ್ಟೇ ಇ ಪವರ್ ಮೈನಸ್ ಐ ಡೀಟಾ. ಝೆಡ್ ಟ್ರಾನ್ಸ್ಫಾರ್ಮ್ ಇ ಪವರ್ ಐ ಎನ್ ಡೀಟಾ. ಇ ಪವರ್ ಐ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಪ್ಲಸ್ ಐ ಸೈನ್ ಎಕ್ಸ್. ಇಲ್ಲಿ ಎಕ್ಸ್ ಅಂದರೆ ಎನ್ ಡೀಟಾ. ಕಾಸ್ ಎನ್ ಡೀಟಾ ಪ್ಲಸ್ ಐ ಸೈನ್ ಎನ್ ಡೀಟಾ. ಇಲ್ಲಿ ನೀಟಾಗಿ ಮಾಡ್ತೀವಿ ನಾವು ಝೆಡ್ ಇಂಟು ಝೆಡ್ ಝೆಡ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಝೆಡ್ ಇಂಟು ಇ ಪವರ್ ಮೈನಸ್ ಐ ಡೀಟಾ ಝೆಡ್ ಇಂಟು ಝೆಡ್ ಝೆಡ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಝೆಡ್ e power minus I data minus into plus minus z e power I data minus into minus plus e power 0. Z transform really in ನೋಡ್ಕೊಳ್ಳಿ cos n data plus I into Z transform sin n data is equal to z square minus z e power minus I data ಅಂದರೆ cos theta minus I sin theta whole divided by z square minus z ನ ಕಾಮನ್ ತಗೊಂಡ್ರೆ e power minus I theta plus e power I theta plus e power 0 ಅಂದರೆ 1. ಇದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಈಗ Z transform cos n theta plus I into Z transform sin n theta is equal to Z square minus Z cos theta minus into minus plus ಆಗುತ್ತೆ. ಇದು ಇಲ್ಲಿ ನೋಡಿ ಇದನ್ನ ಹಂಗೆ ಬರ್ಕೊಂಡು ಇದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಪ್ಲಸ್ z sin theta z sin theta whole divided by ನೋಡಿ z square minus z ಇದ್ರ ಬದಲು 2 cos theta ಅಂತ ಬರ್ಕೋಬೇಕು. z square minus z into 2 cos theta plus 1. ಸಾರಿ ನೆಕ್ಸ್ಟ್ ಏನು ಮಾಡಬೇಕು Z transform cos n theta ಹಂಗೆ ಇರಲಿ ಪ್ಲಸ್ I ಇಂಟು Z transform sin n theta ಹಂಗೆ ಇರಲಿ. ಇಲ್ಲಿ ರಿಯಲ್ ಪಾರ್ಟ್ನ ಬೇರೆ ಮಾಡ್ಕೊಳ್ಳಿ z ಸ್ಕ್ವೇರ್ ಮೈನಸ್ z cos theta ಹೋಲ್ ಡಿವೈಡೆಡ್ ಬೈ z ಸ್ಕ್ವೇರ್ ಮೈನಸ್ 2z cos theta ಪ್ಲಸ್ 1 ಪ್ಲಸ್ I z sin theta whole divided by z square minus 2z cos theta plus 1 ಆಗುತ್ತೆ. therefore z transform cos n theta ಅಂದರೆ z square minus z cos theta divided by z square minus 2z cos theta plus 1 and z transform sin n theta ಅಂದರೆ z sin theta by z square minus 2z cos theta plus 1 ಅಷ್ಟೇ. ಈಗ ನೆಕ್ಸ್ಟ್ ಇದಾದ ತಕ್ಷಣವೇ ನಮ್ಗೆ ಬೇಕಾಗಿರೋದೇನು z ಟ್ರಾನ್ಸ್ಫಾರ್ಮ್ sin n pi r ಅಂದರೆ ಡೀಟಾ ಈಸ್ ಈಕ್ವಲ್ ಟು therefore
ಇದೇನು ಬೇಕಾಗಿಲ್ಲ ಬರೆಯೋದು, ಬರೀ z ಟ್ರಾನ್ಸ್ಫಾರ್ಮ್ ಸೈನ್ ಆ್ಯಂಡ್ ಡೀಟಾ ಸಾಕು. ಆದರೂ ಎರಡು ಬರೆದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಡೀಟಾ ಜಾಗದಲ್ಲಿ π/4 ಹಾಕಿದ್ರೆ n π/4 ಈಸ್ ಈಕ್ವಲ್ ಟು ಇಲ್ಲೂ ಡೀಟಾ ಜಾಗದಲ್ಲಿ π/4 ಅದು. cos π/4 ಪ್ಲಸ್ 1 ಅಂದರೆ z ಟ್ರಾನ್ಸ್ಫಾರ್ಮ್ ಸೈನ್ n π/4 ಬಂದು z into 1/√2 divided by z square minus 2z into 1/√2 plus 1. ಇದಾದ ತಕ್ಷಣ ಕ್ವಶನ್ ಇದೆಯಲ್ಲ ಅದನ್ನ ಯು ಎನ್ ಅಂತ ತಗೋಬೇಕಿತ್ತು. ಇನ್ನು ಲೆಟ್ ಯು ಎನ್ ಈಸ್ ಈಕ್ವಲ್ ಟು 2n plus sin n/4 plus 1. ಈಗ z ಟ್ರಾನ್ಸ್ಫಾರ್ಮ್ ಆಫ್ ಯು ಎನ್ ಅಂದರೆ ಫಾರ್ಮುಲಾ 2 into z transform of n plus z transform sin n/4 plus z transform of 1. 2 into z transform n ಅಂದರೆ z by z minus 1 whole square plus z transform sin n/4 ಅಂದರೆ ಇದು ಫೈಂಡ್ ಮಾಡೋಣ. z/√2 whole divided by z square minus 2z/√2 plus 1. ನೋಡಿ z ಟ್ರಾನ್ಸ್ಫಾರ್ಮ್ 1 ಅಂದರೆ ಜ್ಞಾಪಕ ಇಟ್ಕೊಳ್ಳಿ z by z minus 1 ಅಷ್ಟೇ ಮುಗೀತು. ಮೇನ್ ಇಂಪಾರ್ಟೆಂಟ್ ಜ್ಞಾಪಕ ಇಟ್ಕೊಳ್ಳಿ, ಫಾರ್ಮುಲೆ ಯಾವುದೇ ಜ್ಞಾಪಕ ಇರಬೇಕಿಲ್ಲಿ. z ಟ್ರಾನ್ಸ್ಫಾರ್ಮ್ n ಅಂದರೆ z by z minus 1 whole square. z ಟ್ರಾನ್ಸ್ಫಾರ್ಮ್ 1 ಅಂದರೆ z by z minus 1 ಅಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ನೋಡಿ ಇದೇ ಟೈಪ್ ಇನ್ನೊಂದು ಕ್ವಶನ್